ಇನ್ಮುಂದೆ ಜಮೀನು ಭೂ ದಾಖಲೆಗಳಿಗಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲ. ಹೊಸ ಸೇವೆ ಏನಿದು? ಸರ್ಕಾರದ ಹೊಸ ನಿಯಮ ತಿಳಿದುಕೊಳ್ಳೋಣ ಬನ್ನಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜಮೀನು ಹೊಂದಿರುವ ಪ್ರತಿಯೊಬ್ಬರೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ. ಇಲ್ಲದಿದ್ದರೆ ಆ ಜಮೀನನ್ನು ಯಾರು ಬೇಕಾದರೂ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನಿಮ್ಮ ಜಮೀನಿನ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುವ ಸಾಧ್ಯತೆಯೂ ಇರುತ್ತದೆ. ಈ ನಡುವೆ ಒಂದು ವೇಳೆ ನಿಮ್ಮ ಜಮೀನಿನ ದಾಖಲೆಗಳು ಕಳೆದು ಹೋಗಿದ್ದರೆ ನೀವು ಕಂದಾಯ ಇಲಾಖೆ ಕಚೇರಿಗೆ ಹೋಗಿ ಪಡೆದುಕೊಳ್ಳಬಹುದು. ಕಂದಾಯ ಇಲಾಖೆ ಕಚೇರಿಯಲ್ಲಿ ಯಾವ ದಾಖಲೆಗಳು ಸಿಗುತ್ತವೆ, ಅದನ್ನು ಪಡೆಯಲು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎನ್ನುವ ಮಾಹಿತಿ ಇಲ್ಲಿದೆ. ಭೂ ದಾಖಲೆಗಳಿಗೆ ಸಂಬಂಧಪಟ್ಟ ಮೂಲ ದಾಖಲೆಗಳು ಯಾವುದೆಂದರೆ ದರಖಾಸ್ತು, ಅಲಿನೇಷನ್, ಭೂ ಸ್ವಾಧೀನ ಹಾಗೂ ಪೋಡಿ ದಾಖಲೆಗಳನ್ನು ಭೂಮಾಪಕರು ಅಳತೆ ಮಾಡಿದ ನಂತರ ತಹಶೀಲ್ದಾರರು ದೃಢೀಕರಿಸಿದ ನಕ್ಷೆಗಳನ್ನು ಭೂ ದಾಖಲೆಯೊಳಗೆ ಬರುತ್ತದೆ. ಅಷ್ಟೇ ಅಲ್ಲದೆ ಹದ್ದುಬಸ್ತು ಪ್ರಕರಣಗಳಲ್ಲಿ ಸರ್ವೆ ಅಧಿಕಾರಿಗಳು ತಯಾರಿಸಿದ ನಕ್ಷೆಗಳು, ಮರು ಭೂಮಾಪನ ಮೊದಲನೇ ಹಾಗೂ ಎರಡನೇ ಮರು ವರ್ಗೀಕರಣದ ದಾಖಲೆಗಳನ್ನು, ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟ ಉತ್ತಾರೆಗಳು ಸಹ ಭೂ ದಾಖಲೆಗಳಲ್ಲಿ ಬರುತ್ತವೆ. ಸಾರ್ವಜನಿಕರು ಇಲಾಖೆಗೆ ಸಲ್ಲಿಸಿದ ಅರ್ಜಿಗಳು ಮತ್ತು ಇಲಾಖಾ ಅಧಿಕಾರಿಗಳು ಜನರಿಗೆ ನೀಡಿದ ಉತ್ತರ ಟಿಪ್ಪಣಿಗಳು, ಮರು ಭೂಮಾಪನ ಪ್ರತಿಗಳು ಸಹ ಭೂ ದಾಖಲೆಗಳು ಎಂದು ಕರೆಸಿಕೊಳ್ಳುತ್ತವೆ. ಹದ್ದುಬಸ್ತು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೋಡುವುದಾದರೆ ಮರಗಳು, ಬಾವಿ, ಕಟ್ಟೆ, ಇತರೆ ಚಿಹ್ನೆ ಮೂಡಿಸಿದ ನಕ್ಷೆಗಳು, ಮರು ಭೂಮಾಪನ ನಕ್ಷೆಯಲ್ಲಿ ಮೂಲ ಪ್ರತಿ, ಇಸಾ ಸರ್ವೆ ಮತ್ತು ಮ್ಯೂಟೇಷನ್ ಪೋಡಿಯ ಅಳತೆಯ ಸಂದರ್ಭದಲ್ಲಿ ದಾಖಲೆಯಾದ ಹೆಸರುಗಳೊಂದಿಗೆ ಇಸಾ ಸರ್ವೆಯ ಟಿಪ್ಪಣಿ. ಇಸಾ ಸರ್ವೆಯ ದಾಖಲೆಗಳು ಯಾವುದೆಂದರೆ ದರಖಾಸ್ತು, ಟಿಪ್ಪಣಿ, ಪಕ್ಕಾ ಮತ್ತು ಅಟ್ಲಾಸುಗಳು. ಅಲಿನೇಷನ್, ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಿಸಿದ ಟಿಪ್ಪಣಿಗಳು ಸೇರುತ್ತವೆ. ನಗರ ಮಾಪನ ದಾಖಲಾತಿಗಳು, PR ಕಾರ್ಡ್ಗಳು, PT ಶೀಟುಗಳು. ನಗರ ಮಾಪನ ವಿಚಾರಣಾಧಿಕಾರಿಗಳು ವಿಚಾರಣೆ ನಂತರ ನೀಡಿದ ಹಿಂಬರಹ, ವಿಚಾರಣಾ ವಹಿಯ ನಕಲು, ಸ್ಥಳೀಯ ಕ್ಷೇತ್ರದ ನಕಾಶೆ, ಕ್ಷೇತ್ರ ಅಳತೆಯ ಪುಸ್ತಕ, ಭೂಮಾಪನ ಸಮಯದಲ್ಲಿ ನೀಡಿದ ಹೇಳಿಕೆಗಳು, ವಿಚಾರಣಾಧಿಕಾರಿಗಳ ಆದೇಶದ ನಕಲು, ವಿಚಾರಣಾಧಿಕಾರಿಗಳ ತೀರ್ಪುಗಳು. ಜಮೀನಿನ ದಾಖಲೆ ಡೌನ್ಲೋಡ್ ಮಾಡಿಕೊಳ್ಳಿ. ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಈಗ ಆನ್ಲೈನ್ ಮೂಲಕವೂ ಪಡೆದುಕೊಳ್ಳಬಹುದು. ರೈತರು ತಮ್ಮ ದಾಖಲೆಗಳನ್ನು ಪಡೆದುಕೊಳ್ಳಲು ಡೌನ್ಲೋಡ್ ಸರ್ವೆ ಡಾಕ್ಯುಮೆಂಟ್ ಈ ಲಿಂಕಿಗೆ ಭೇಟಿ ನೀಡಬೇಕು. ಅಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಗೂ ಅಲ್ಲಿ ಕೇಳಲಾಗುವ ಮಾಹಿತಿ ಭರ್ತಿ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.